ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಯ ಅಫಿಷಿಯಲ್ ಪ್ರೊವಿಷನಲ್ ಕೀ ಆನ್ಸರ್ಗಳನ್ನ, ತಾತ್ಕಾಲಿಕ ಅಧಿಕೃತ ಕೀ ಉತ್ತರಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಪ್ರಕಟಣೆಯನ್ನ ಮಾಡಿದೆ. ನಿಮ್ಮ OMR ಕಾರ್ಬನ್ ಕಾಪಿ ಹಾಗೇನೆ ಕೆಇಎ ಪ್ರಕಟಿಸಿದಂತಹ ಅಫಿಷಿಯಲ್ ಕೀ ಆನ್ಸರ್ಗಳನ್ನ ಟ್ಯಾಲಿ ಮಾಡ್ಕೊಳ್ಳಿ. ಸೊ ದಟ್ ನೀವು ಗಳಿಸಿದಂತಹ ಅಂಕಗಳ ಬಗ್ಗೆ ನಿಮಗೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ, ಕನ್ಫರ್ಮಿಟಿ ನಿಮಗೆ ಸಿಗುತ್ತೆ. ಹಾಗಾಗಿ ಕೆಇಎ ಪ್ರಕಟಿಸಿದಂತಹ ಪ್ರೊವಿಷನಲ್ ಕೀ ಆನ್ಸರ್ಗಳು ಏನಿದ್ದಾವೆ, ಅವರು ಕೊಟ್ಟಂತಹ ತಾತ್ಕಾಲಿಕ ಕೀ ಉತ್ತರಗಳು, ಅದಕ್ಕೆ ನಿಮ್ದೇನಾದ್ರೂ ಆಕ್ಷೇಪಗಳಿದ್ರೆ, ಅಬ್ಜೆಕ್ಷನ್ಸ್ಗಳಿದ್ರೆ, ಅಂದ್ರೆ ಅವರು ಕೊಟ್ಟಂತಹ ಉತ್ತರಗಳು ಸರಿ ಇಲ್ಲ, ನಿಮ್ದು ಉತ್ತರ ಬೇರೆನೇ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಕ್ಸೆಪ್ಟೇಬಲ್ ಪ್ರೂಫ್ ಅನ್ನ ಒದಗಿಸಬೇಕು. ಸ್ವೀಕರಿಸಲು ಅರ್ಹವಾದಂತಹ ದಾಖಲೆಗಳನ್ನ ಅಥವಾ ಆಕಾರ ಗ್ರಂಥಗಳನ್ನ ನೀವು ಒದಗಿಸಬೇಕು. ಸೊ ಹಾಗೆ ಆತರ ನೀವು ಈ ಒಂದು ಕೀ ಆನ್ಸರ್ಗಳನ್ನ, ಕೆಇಎ ಕೊಟ್ಟಂತಹ ಕೀ ಆನ್ಸರ್ಗಳನ್ನ ಚಾಲೆಂಜ್ ಮಾಡ್ಲಿಕ್ಕೆ ಅಬ್ಜೆಕ್ಷನ್ಗೆ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಅಂದ್ರೆ ಜನವರಿ 31ರಿಂದ ಫೆಬ್ರವರಿ 7ರ ತನಕ ನಿಮಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಅನ್ನ ಹಾಕಬಹುದು. ನೀವು ಒಂದು ಪ್ರಶ್ನೆಗೆ ಅಬ್ಜೆಕ್ಷನ್ ಅನ್ನ ಹಾಕ್ಲಿಕ್ಕೆ 300 ರೂಪಾಯಿ ಅರ್ಜಿ ಶುಲ್ಕವನ್ನ ಆನ್ಲೈನ್ ಮುಖಾಂತರ ಪಾವತಿಸಬೇಕು. ಸೊ ಅಲ್ಲಿ ಆನ್ಲೈನ್ ಲಿಂಕ್ ಕೂಡ ನಾಳೆಯಿಂದಲೇ ಓಪನ್ ಆಗ್ತದೆ. ಸೊ ಆ ಒಂದು ಲಿಂಕ್ ನ ಮುಖಾಂತರ ನೀವು ಅಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನೀವು ಸುಖಾಸಮ್ಮನೆ ಅಬ್ಜೆಕ್ಷನ್ ಅನ್ನು ಹಾಕುದಲ್ಲ, ಸೊ ಅದಕ್ಕೆ ಅವರು ಸ್ವೀಕರಿಸಲು ಅರ್ಹವಾದಂತಹ ಒಂದು ಏನಾದ್ರೂ ನಿಮ್ಮ ಹತ್ರ ಪ್ರೂಫ್ಗಳಿದ್ರೆ, ಆಕಾರ ಗ್ರಂಥಗಳು ಅಥವಾ ಸೋರ್ಸ್ ಮೆಟೀರಿಯಲ್ಸ್ಗಳು ಇದ್ರೆ, ನೀವು ಅದನ್ನ ಇಟ್ಟು ವಿತ್ ಪ್ರೂಫ್ ನೀವು ಅಬ್ಜೆಕ್ಷನ್ ಅನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸೊ ಹಾಗೇನೆ ಇನ್ನು ಕೆಸೆಟ್ ನ ಕಟ್ ಆಫ್ ನ ಬಗ್ಗೆ ತುಂಬಾ ಜನ ಕ್ಯಾಂಡಿಡೇಟ್ಸ್ಗಳು ಕೇಳ್ತಿದ್ದಾರೆ. ತುಂಬಾ ಜನ ಅಭ್ಯರ್ಥಿಗಳು ಕೆಸೆಟ್ ಕಟ್ ಆಫ್ ಯಾವ ತರ ನಿಲ್ಬಹುದು, ಎಷ್ಟು ಪರ್ಸೆಂಟೇಜ್ಗೆ ನಿಲ್ಬಹುದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಕಟ್ ಆಫ್ ಅನ್ನ ಈ ಕ್ಷಣದಲ್ಲಿ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಇಲ್ಲಿ ಪ್ರೊವಿಷನಲ್ ಆನ್ಸರ್ ಕೀಗಳು ರಿಲೀಸ್ ಆದ್ರೂ ಕೂಡ ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನಾವು ಈ ಕ್ಷಣದಲ್ಲಿ ನಾವು ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಕಟ್ ಆಫ್ ಪರ್ಸೆಂಟೇಜ್ ತುಂಬಾ ಪ್ಯಾರಾಮೀಟರ್ಸ್ ಗಳ ಮೇಲೆ ಅದು ಡಿಪೆಂಡ್ ಆಗಿದೆ. ಹಾಗಾಗಿ ಇಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಅನ್ನುವಂಥದ್ದು ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ಹಾಗೆಯೇ ಬೇರೆ ಬೇರೆ ಕೆಟಗರಿಗಳಿಗೆ ಬೇರೆ ಬೇರೆ ತರನೇ ಕಟ್ ಆಫ್ ಪರ್ಸೆಂಟೇಜ್ ನಿಲ್ಲುವಂಥದ್ದು. ಹಾಗಾಗಿ ಕಟ್ ಆಫ್ ಪರ್ಸೆಂಟೇಜ್ ಅನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಾನು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದೇನೆ ಈ ಒಂದು ಅಂಕಗಳ ಬಗ್ಗೆ. ಸೊ ಹಾಗಾಗಿ ಒಂದನ್ನಂತೂ ಮಾತ್ರ ಇಲ್ಲಿ ನಾನು ಹೇಳಬಲ್ಲೆ. ಸೊ ಜನರಲ್ ಕೆಟಗರಿಯವರು GM ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ 2 ಪತ್ರಿಕೆಗಳಲ್ಲಿ ಕನಿಷ್ಠ 40% ಅಂಕಗಳನ್ನ ಗಳಿಸಿ, ಅಂದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಕೂಡ ಕನಿಷ್ಠ 40% ಅಂಕಗಳು, 40% ಅಂಕಗಳನ್ನ ಗಳಿಸಿ ಒಟ್ಟಾಗಿ 2 ಸೇರಿ 120 ಅಂಕಗಳನ್ನ ಗಳಿಸಿದಿರೋ ನೀವೆಲ್ಲರೂ ಕೂಡ ಎಲಿಜಿಬಿಲಿಟಿಯ ವ್ಯಾಪ್ತಿಗೆ ಬರ್ಬೋದು. ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನ ನೀವು ಫುಲ್ಫಿಲ್ ಮಾಡಿದಿರಿ, ನೀವು ಎಲಿಜಿಬಿಲಿಟಿಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ, ಆ ಒಂದು ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಅದು ಕಟ್ ಆಫ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಆಗೋದು ಬಿಡುದು, ಕ್ವಾಲಿಫೈ ಆಗೋದು ಬಿಡುದು ಅದರ ಮೇಲೆ ಡಿಪೆಂಡ್. ಬಟ್ ನಿಮ್ಮ ಮಿನಿಮಮ್ ಕ್ರೈಟೇರಿಯಾ ಕ್ವಾಲಿಫೈ ಆಗಿದೆ, ನಿಮ್ಮನ್ನ ಎಲಿಜಿಬಿಲಿಟಿ ಲಿಸ್ಟ್ಗೆ ಕನ್ಸಿಡರ್ ಅನ್ನ ಮಾಡ್ತಾರೆ. ಸೊ ಇಷ್ಟು ನೆನಪಿನಲ್ಲಿ 120 ಅಂಕಗಳನ್ನ ಗಳಿಸಿರಬೇಕು. ಹಾಗೇನೆ ಜನರಲ್ ಕ್ಯಾಟಗರಿಯವರು ಯಾರೆಲ್ಲ 155ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದಿರಿ, 155ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದಿರೋ ನೀವು 75% ಎಲಿಜಿಬಿಲಿಟಿಯ ಬಗ್ಗೆ ಹೋಪ್ಸ್ ಅನ್ನ ಇಟ್ಕೊಳ್ಬಹುದು. 75% ಹೋಪ್ಸ್ ಅನ್ನು ಇಟ್ಕೊಳ್ಬಹುದು. ಹಾಗೇನೆ ಯಾರೆಲ್ಲ 170, 175ಕ್ಕೂ ಹೆಚ್ಚು, ಈ ತರ 180ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದಿರೋ ನೀವಂತೂ 100% ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಾ. ಇಷ್ಟನ್ನ ಮಾತ್ರ ನಾನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ, ಇಷ್ಟನ್ನು ಮಾತ್ರ ಹೇಳ್ಬೋದು. ಸೊ ಹಾಗೇನೆ ಕೆಲವೊಂದಿಷ್ಟು ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ 35% ಮಿನಿಮಮ್ ಕ್ರೈಟೇರಿಯಾವನ್ನ ಫುಲ್ಫಿಲ್ ಮಾಡಬೇಕು. ಸೊ ಅದನ್ನ ನೀವು ನೋಡ್ಕೊಂಡು ನೀವು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ದೀರಿ, 35% ಗಳಿಸಿದ್ದೀರಿ ಕೆಟಗರಿಯವರು. ಹಾಗೇನೆ ಜನರಲ್ ಮೆರಿಟ್ನವರು 40% ಅಂಕಗಳನ್ನ ಗಳಿಸಿದಿರುವುದನ್ನ ಒಂದ್ಸಲ ನೋಡ್ಕೊಳ್ಳಿ, ರೀಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಇನ್ನು ಫಲಿತಾಂಶದ ಬಗ್ಗೆ, ರಿಸಲ್ಟ್ ನ ಬಗ್ಗೆ, ಕೆಸೆಟ್ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು ಅಂತ ಹೇಳಿ ನೋಡಿ. ಈಗ ಫೆಬ್ರವರಿ 7ರವರೆಗೆ ಅಬ್ಜೆಕ್ಷನ್ಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಈ ಅಬ್ಜೆಕ್ಷನ್ ಅನ್ನ ವೆರಿಫೈ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು 15ರಿಂದ 20 ದಿವಸಗಳನ್ನ ತೆಗೊಂಡ್ರೆ ಫೆಬ್ರವರಿ ಅಂತ್ಯದಲ್ಲಿ, ಮುಂದಿನ ತಿಂಗಳ ಅಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಫೈನಲ್ ಕೀ ಆನ್ಸರ್ಗಳು ಪ್ರಕಟ ಆಗ್ಬಹುದು. ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಫೈನಲ್ ಕೀ ಆನ್ಸರ್ಗಳು ಪ್ರಕಟ ಆಗ್ಬಹುದು. ಸೊ ಅದಾದ ನಂತರ ನಿಮ್ಮ ಕೆಸೆಟ್ OMR ರೆಸ್ಪಾನ್ಸ್ ಶೀಟ್ ಏನಿದೆ, ಸೊ ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಈ ಒಂದು ಪ್ರೊಸೆಸ್ಗೆ ಕನಿಷ್ಠ 20 ದಿವಸಗಳಂತೇಳಿ ನಾವು ಲೆಕ್ಕ ಹಾಕಿದ್ರೆ, ಕನಿಷ್ಠ ಇಷ್ಟು ದಿವಸಗಳನ್ನು ತೆಗೊಳ್ಬಹುದು ಅಂತೇಳಿ ಒಂದು ಅಂದಾಜು 20 ದಿವಸಗಳಂತ ಲೆಕ್ಕ ಹಾಕಿದ್ರೆ ಮಾರ್ಚ್ ಅಂತ್ಯಕ್ಕೆ ನಾವು ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು. ಮಾರ್ಚ್ ಅಂತ್ಯಕ್ಕೆ ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು. ಸೊ ಈ ಪ್ರೋಸೆಸ್ಗಳು ಒಂದಷ್ಟು ಡಿಲೇ ಆದ್ರೂ ಕೂಡ
ಏಪ್ರಿಲ್ 15ರ ಒಳಗಾಗಿ ಕೆಸೆಟ್ ಫಲಿತಾಂಶ ಬಂದೇ ಬರುವಂತ ಸಾಧ್ಯತೆ ಇದೆ. ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಏಪ್ರಿಲ್ 15ರ ಒಳಗಡೆ ಫಲಿತಾಂಶ ಕೆಸೆಟ್ ಫಲಿತಾಂಶವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇವೆಷ್ಟು ಫಲಿತಾಂಶ ಪ್ರಕಟಣೆಯ ಬಗ್ಗೆ ಒಂದಷ್ಟು ಕ್ಲಾರಿಟಿ ನಿಮ್ಗೆ ಕೂಡ ಸಿಕ್ಕಿರ್ಬೋದು ಅನ್ಕೊಳ್ತೇನೆ. ಇದರ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯಗಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ರೂಪದಲ್ಲಿ ನೀವು ವ್ಯಕ್ತಪಡಿಸಬಹುದು. ಥ್ಯಾಂಕ್ ಯು. ನಮಸ್ತೆ.